ಆತ್ಮೀಯ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 4ನೇ ಲೆಸನ್ ಆದ ಲೆಟ್ ಅಸ್ ಪ್ಲೇ ಈ ಒಂದು ಲೆಸನ್ ಬಗ್ಗೆ ತಿಳ್ಕೊಳ್ಳೋಣ. 3 ಲೆಸನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ಚಾನಲಲ್ಲಿ ಅಪ್ಲೋಡನ್ನು ಮಾಡಿದ್ದೀನಿ. ಯಾರು ನೋಡಲಿಲ್ಲ ದಯವಿಟ್ಟು ಅದನ್ನು ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟನ್ನ ಮಾಡಿ. ಇಲ್ಲಿ ಈ ಒಂದು ಪಾಠದಲ್ಲಿ ಮಕ್ಕಳಿಗೆ ಒಂದಷ್ಟು ಆಟಗಳ ಬಗ್ಗೆ ಹೇಳ್ತಾರೆ. ಆಟಗಳ ಬಗ್ಗೆ ಮಕ್ಕಳಿಗೆ ಒಂದಷ್ಟು ಪರಿಚಯವನ್ನು ಮಾಡಿಸ್ತಕ್ಕಂಥದ್ದು ಈ ಒಂದು ಗದ್ಯದ ವಿಶೇಷ ಆಗಿರ್ತದೆ ಅಂತ ಹೇಳ್ಬೋದು. ಈ ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮಕ್ಕಳಿಗೆ ಒಂದಷ್ಟು ಕ್ವಶನ್ಗಳನ್ನು ಕೇಳಬೇಕಾಗುತ್ತೆ. ಏನು, ಡು ಯು ಲವ್ ಪ್ಲೇಯಿಂಗ್? ಮಕ್ಕಳೇ, ನೀವು ಆಟ ಆಡೋದಕ್ಕೆ ನಿಮ್ಗೆ ಇಷ್ಟನಾ? ಮತ್ತು ವಾಟ್ ಆಲ್ ಗೇಮ್ಸ್ ಡು ಯು ಲವ್ ಟು ಪ್ಲೇ? ನಿಮಗೆ ಯಾವ ಒಂದು ಆಟವನ್ನು ಆಡೋದಕ್ಕೆ ಇಷ್ಟ ಆಗುತ್ತೆ? ಯಾವ್ಯಾವ ಆಟಗಳನ್ನು ಆಡಿದ್ದೀರಾ? ಯಾವ ಗೇಮ್ಸು ನಿಮಗೆ ಇಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಕ್ವಶನ್ನ ಮಕ್ಕಳನ್ನ ಕೇಳಬೇಕಾಗುತ್ತೆ. ಕೇಳಿದಾಗ ಮಕ್ಕಳು ಅವ್ರಿಗೆ ಇಷ್ಟಾಗಿರ್ತಕ್ಕಂಥ ಆಟಗಳು, ಅವ್ರು ನೋಡಿರ್ತಕ್ಕಂಥ ಆಟಗಳು ಎಲ್ಲನೂ ಕೂಡ ಹೇಳ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪುಸ್ತಕದಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಇದೇನಪ್ಪ ಅಂತಂದರೆ, ಲುಕ್ ಅಟ್ ದಿಸ್ ಪಿಕ್ಚರ್ ಆ್ಯಂಡ್ ಸೇ ವಾಟ್ ಯು ಸಿ. ಇಲ್ಲಿ ಚಿತ್ರಗಳನ್ನು ನೋಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನೋಡಿ, ಇಲ್ಲಿ ಯಾವ ಒಂದು ಗೇಮನ್ನು ಮಕ್ಕಳು ಆಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಮಗು ಹೇಳಬೇಕಾಗುತ್ತೆ. ಮಗುಗೆ ಒಂದಷ್ಟು ಆ ಚಿತ್ರವನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ, ಈ ಗೇಮು ಹೈಡ್ ಆ್ಯಂಡ್ ಸೀಕ್ ಗೇಮು ಅಂತೇಳಿ, ಕಣ್ಣ ಮುಚ್ಚಲೆ ಆಟವನ್ನು ಆಡ್ತಾ ಇದ್ದಾರೆ ಅಂತೇಳಿ ಮಗು ಹೇಳ್ಬೋದು. ಮಗುಗೆ ಈ ರೀತಿ ಆಟದ ಒಂದು ಪರಿಚಯವನ್ನು ಚಿತ್ರದ ಮೂಲಕ ತಿಳಿಸ್ಬೇಕಾಗುತ್ತೆ. ಒಂದರ ನಂತರ ಆ್ಯಕ್ಟಿವಿಟಿ 2, ಇಲ್ಲಿ ಒಂದು ಸಿಂಗ್ ಆ್ಯಂಡ್ ಎಂಜಾಯ್ ಅಂತ ಕೊಟ್ಟಿದ್ದಾರೆ. ವಾರಕ್ಕೆ 7 ದಿನ, ವಾರಕ್ಕೆ 7 ದಿನ, ಭಾನುವಾರವೇ ರಜದ ದಿನ, ಸೋಮವಾರ ಚಿಣ್ಣಿಯ ಕೋಲು, ಮಂಗಳವಾರ ವಾಲಿಯ ಬಾಲು, ಬೇಟೆಯ ಆಟವು ಬುಧವಾರ, ಗರಡಿಯ ಮನೆಯಲ್ಲಿ ಗುರುವಾರ, ಶುಕ್ರವಾರಕ್ಕೆ ಬುಗುರಿ ಚೆಂಡು, ಶನಿವಾರಕ್ಕೆ ಕ್ರಿಕೆಟ್ ದಾಂಡು, ವಾರಕ್ಕೆ 7 ದಿನ, ಆಟಕ್ಕೆ ಸಾಲದು 7 ದಿನ. ಇಲ್ಲಿ ಜಿ ಪಿ ರಾಜರತ್ನಂ ಬರೆದಿರ್ತಕ್ಕಂಥ ಒಂದು ಕವಿತೆಯನ್ನು, ಹಾಡನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಈ ಹಾಡನ್ನು ಹೇಳಿಕೊಡಿ. ಇದು ಚಟುವಟಿಕೆ 2. ಇಲ್ಲಿ ಮುಂದೆ ಇದೆ ನೋಡ್ರಿ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ನ ಕೊಟ್ಟಿದ್ದಾರೆ. ಈ ಹಾಡಿನಲ್ಲಿರುವ ಆಟಗಳು ಯಾವುದು? ನೇಮ್ ಆಫ್ ದ ಗೇಮ್ಸ್ ಇನ್ ದಿಸ್ ರೈಮ್. ಇಲ್ಲಿ ಯಾವ್ಯಾವ ಆಟಗಳು ಇದ್ದಾವೆ ಅಂತಕ್ಕಂಥದ್ದು ನಮ್ಮ ಮಕ್ಕಳನ್ನ ಕೇಳಿ ಅದಕ್ಕೆ ಉತ್ತರವನ್ನು ನೀವು ಬರೆಸಬೇಕಾಗುತ್ತೆ. ನಂತರ ಈ ಆಟಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನು ಆಡಿರುವಿರಾ? ಯಾವ ಆಟವನ್ನು ಆಡಿರುವಿರಿ? ಹ್ಯಾವ್ ಯು ಪ್ಲೇಡ್ ಎನಿ ಆಫ್ ದೀಸ್ ಗೇಮ್ಸ್? ವಿಚ್ ಒನ್ ಹ್ಯಾವ್ ಯು ಪ್ಲೇಡ್? ಇಲ್ಲಿ ಕೊಟ್ಟಿರ್ತಕ್ಕಂಥ ಗೇಮ್ಸಲ್ಲಿ ನೀವು ಯಾವ ಆಟವನ್ನು ಆಡಿದ್ದೀರಾ ಅದನ್ನು ಬರೀರಿ ಅಂತೇಳಿ ಮಕ್ಕಳಿಗೆ ಬರೆಸಬೇಕಾಗುತ್ತೆ. ಮತ್ತು ಕ್ಯಾನ್ ಯು ಟೆಲ್ ಮಿ ಹೌ ದಿಸ್ ಗೇಮ್ಸ್ ಆರ್ ಪ್ಲೇಡ್? ಈ ಆಟಗಳನ್ನು ಹೇಗೆ ಆಡುವುದು ಎಂದು ಹೇಳ್ತೀರಾ? ಮಕ್ಕಳನ್ನ ಕೇಳಿ, ಯಾವ ರೀತಿ ಇಷ್ಟು ಆಟಗಳನ್ನು ಇಲ್ಲಿ ಕೊಟ್ಟಿದ್ದಾರಲ್ಲ, ಕ್ರಿಕೆಟ್ ಆಟ, ಗುರಿ ಆಟ, ಮತ್ತು ಚಿಣ್ಣೆ ಕೋಲು, ವಾಲಿಬಾಲು, ಈ ಆಟಗಳನ್ನು ಯಾವ ರೀತಿ ಆಡ್ತೀರಾ ಮಕ್ಕಳೇ ಅಂತ ಕೇಳಿದಾಗ ಮಕ್ಕಳು ಆನ್ಸರ್ನ ಹೇಳ್ತಾರೆ. ಹೇಳಲಿಲ್ಲ ಅಂತಂದರೆ ನೀವು ಅದನ್ನು ಒಂದಷ್ಟು ಹೇಳ್ಕೊಡಿ. ಮತ್ತು ಇಲ್ಲಿ ಆ್ಯಕ್ಟಿವಿಟಿ 3 ಕೊಟ್ಟಿದ್ದಾರೆ ನೋಡಿ. ಲುಕ್ ಅಟ್ ದಿಸ್ ಪಿಕ್ಚರ್, ಪುಟ್ ಎ ಮಾರ್ಕ್ ಇನ್ ದ ಗಿವನ್ ಬಾಕ್ಸ್ ಇಫ್ ಯು ಹ್ಯಾವ್ ಪ್ಲೇಡ್ ದಿಸ್ ಗೇಮ್. ನೋಡಿ, ಇಲ್ಲಿ ಒಂದಷ್ಟು ಆಟಗಳನ್ನು ಕೊಟ್ಟಿದ್ದಾರೆ. ಮಾರ್ಬಲ್ಸು, ಕ್ರಿಕೆಟು, ಫುಟ್ಬಾಲು ಮತ್ತು ಬುಗುರಿ ಆಟ, ಇಲ್ಲಿ ಹಲವಾರು ಗೇಮ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಮಗು ಆಡಿರ್ತಕ್ಕಂಥ ಆಟವನ್ನು ನೀವೇನು ಮಾಡಬೇಕಾಗುತ್ತೆ, ಅಲ್ಲಿ ಬಾಕ್ಸಲ್ಲಿ ಟಿಕ್ಕನ್ನು ಮಾಡಿಸ್ಬೇಕಾಗುತ್ತೆ. ಕ್ರಿಕೆಟ್ ಆಡಿದರೆ, ಮಾರ್ಬಲ್ಸ್ ಆಡಿದರೆ, ಫುಟ್ಬಾಲ್ ಆಡಿದರೆ, ಹಂಗೆ ನೋಡಿ ಪ್ರತಿಯೊಂದು ಆಟಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಆಟವನ್ನು ಮಗು ಆಡಿದೆ ಆ ಒಂದು ಆಟಕ್ಕೆ ನೀವಲ್ಲಿ ಟಿಕ್ಕನ್ನು ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟು ಚಟುವಟಿಕೆ 4, ಇಲ್ಲಿ ನೋಡಿ, ಚೆಂಡನ್ನು ಬಳಸಿ ಆಡುವ ಕೆಲವು ಆಟಗಳ ಚಿತ್ರಗಳು ಇಲ್ಲಿವೆ, ಅವುಗಳನ್ನು ನೋಡೋಣವೇ? ನೋಡಿ, ಹಿಯರ್ ಆರ್ ಸಮ್ ಪಿಕ್ಚರ್ ಆಫ್ ಗೇಮ್ಸ್ ದಟ್ ರಿಕ್ವೈರ್ ದ ಯೂಸ್ ಆಫ್ ಎ ಬಾಲ್. ಕ್ಯಾನ್ ವಿ ಲುಕ್ ಅಟ್ ದೆಮ್? ಇಲ್ಲಿ ಬಾಲನ್ನು ಬಳಸಿ ಆಡ್ತಕ್ಕಂಥ ಹಲವಾರು ಆಟಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಆಟಗಳು ನೀವು ಕೆಳಗಡೆ ಕೊಟ್ಟಿದ್ದಾರೆ, ಅಲ್ಲಿ ಯಾವ್ಯಾವ ಆಟಗಳು ಅಂತೇಳಿ ಒಂದಷ್ಟು ಹಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಮಕ್ಕಳಿಗೆ ಯಾವ್ಯಾವ ಆಟ ಅಂತ ಕೇಳಬೇಕು. ಕೇಳಿ ಮಕ್ಕಳಿಗೆ ಗೊತ್ತಿರತಕ್ಕಂಥ ಆಟಗಳನ್ನು ಅವು ಹೇಳ್ತವೆ. ಹೇಳಿದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ 1-2 ಕ್ವಶನ್ಸ್ ಇದೆ ನೋಡಿರಿ. ದೊಡ್ಡ ಚೆಂಡನ್ನು ಬಳಸಿ ಆಡುವ ಆಟಗಳನ್ನು ಗುರುತಿಸಿ. ಇಲ್ಲಿ ನೋಡಿ, ದೊಡ್ಡ ಚೆಂಡು ಮತ್ತು ಚಿಕ್ಕ ಚೆಂಡು ಎರಡನ್ನೂ ಬಳಸ್ಕೊಂಡು ಇಲ್ಲಿ ಆಟಗಳನ್ನು ಆಡ್ತಾ ಇದ್ದಾರೆ. ಇಲ್ಲಿ ದೊಡ್ಡ ಚೆಂಡನ್ನು ಇಟ್ಕೊಂಡು ಯಾವ ಆಟವನ್ನು ಆಡ್ತಾರೆ? ಬ್ಯಾಸ್ಕೆಟ್ಬಾಲು, ಫುಟ್ಬಾಲು ಆಡ್ತಾ ಇದ್ದಾರೆ. ಮತ್ತು ಚಿಕ್ಕ ಚೆಂಡನ್ನು ಬಳಸಿ ಆಡ್ತಕ್ಕಂಥ ಆಟಗಳು ಯಾವುದು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅಲ್ಲಿ ಯಾವ್ಯಾವ ಆಟಗಳನ್ನು ಆಡ್ತಾರೆ ಅಂತ, ಲಗೋರಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಈ ಗೇಮ್ಸ್ಗಳನ್ನು ಆಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವುದು ಗೇಮ್ಸ್, ಬಿಗ್ ಬಾಲು ಮತ್ತು ಸ್ಮಾಲ್ ಬಾಲು, ಕ್ರಿಕೆಟ್, ಟೆನ್ನಿಸು, ಲಗೋರಿ, ಹಾಕಿ,
ಹಾಗೆ ಬ್ಯಾಸ್ಕೆಟ್ ಬಾಲ್, ಫುಟ್ಬಾಲ್, ವಾಲಿಬಾಲ್, ಥ್ರೋಬಾಲ್ ನೋಡಿ ದೊಡ್ಡ ದೊಡ್ಡ ಚೆಂಡನ್ನ ಬಳಸಿ ಆಡ್ತಕ್ಕಂಥ ಆಟಗಳು. ಮಗುಗೆ ಚಿಕ್ಕ ಬಾಲು ಮತ್ತು ದೊಡ್ಡ ಬಾಲ್ ಬಗ್ಗೆ ಒಂದಷ್ಟು ಗೇಮ್ಸ್ನ ಆಡೋದನ್ನ ತಿಳಿಸ್ಕೊಡ್ತಕ್ಕಂಥದ್ದು. ಇನ್ನು ಚಟುವಟಿಕೆ 5 ಇಲ್ಲಿ ಒಂದು ಬಾಲನ್ನು ಕೊಟ್ಟಿದ್ದಾರೆ, ಅದಕ್ಕೆ ಕಲರ್ನ ಹಚ್ಚಬೇಕಾಗುತ್ತೆ ಮತ್ತು ಅದು ಬಾಲ್ ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ಮಗು ಬರಿಬೇಕಾಗುತ್ತೆ. ಮತ್ತು ಇಲ್ಲೊಂದು 2 ಚಿತ್ರಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಚಿತ್ರದ ಹೆಸರು ಏನು ಅಂತಕ್ಕಂಥದ್ದನ್ನು ಬಣ್ಣವನ್ನು ಹಚ್ಚಿ ಇಲ್ಲಿ ಬರಿಬೇಕಾಗುತ್ತೆ. ಇಷ್ಟು 4ನೇ ಲೆಸನ್ನ ಒಂದು ಚಟುವಟಿಕೆಗಳ ಎಕ್ಸ್ಪ್ಲೈನ್ ಆಗಿರ್ತದೆ. ಇಷ್ಟು ಚಟುವಟಿಕೆಗಳನ್ನು ನಿಮಗೆ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ